ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲೂ ಕೂಡ ಭಾರೀ ಮಳೆಯ ಎಫೆಕ್ಟ್ ಅನುಭವಿಸಬೇಕಾಗಿ ಬಂದಿದೆ. ಕೃಷ್ಣೆ ದೂದ್ಗಂಗಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಆವರಿಸಿದೆ. ಅಪಾಯ ಮಟ್ಟವನ್ನ ನದಿಗಳು ಮೀರಿ ಹರಿತಾ ಇದೆ. ಕಲ್ಲೋಳ ಗ್ರಾಮದ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ದತ್ತ ಮಂದಿರ ಅದಾಗಿದ್ದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸದ್ಯ ನಿರಂತರವಾಗಿ ಮಳೆ ಆಗ್ತಾ ಇರೋ ಪರಿಣಾಮ ಈ ರೀತಿಯಾದಂತಹ ಎಫೆಕ್ಟ್ ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಈ ಕಡೆ ಬೆಳಗಾವಿ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲೆಡೆ ಜಲಾವೃತವಾಗಿರುವಂತಹ ಚಿತ್ರಣ ಕಾಣಸಿಗ್ತಾ ಇದೆ. ಇದು ನೀವು ನೋಡ್ತಾ ಇರೋದು ದತ್ತಪೀಠ. ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಅಬ್ಬರದ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ದೂದಗಂಗಾ ನದಿ ತೀರಗಳಲ್ಲಿ ಸದ್ಯ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು. ಸದ್ಯ ನಿಮಗೆ ನಾನು ಕೃಷ್ಣಾ ನದಿಯ ವಿಹಂಗಮ ದೃಶ್ಯಗಳನ್ನ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೆಚ್ಚಿನ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ಹರಿದು ಬರ್ತಿರುವ ಕಾರಣ ವಿಶಾಲವಾಗಿ ಕೃಷ್ಣಾ ನದಿ ಹರಿತಿರುವಂಥದ್ದು ದೃಶ್ಯದಲ್ಲಿ ನೋಡಬಹುದು. ಯಾವ ಪ್ರಮಾಣವಾಗಿ ಕೃಷ್ಣಾ ನದಿ ನೀರಿನ ಒಳಹರಿವು ಇದೆ ಅಂತ ಹೇಳಿ ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಇದೆ. ಕಲ್ಲೋಳ ಗ್ರಾಮದ ಏನು ನದಿ ತೀರದ ಏನು ದತ್ತ ಮಂದಿರ ಇದೆ, ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ನೋಡ್ಬೋದು ದೃಶ್ಯದಲ್ಲಿ. ಕೆಲ ದಿನಗಳ ಹಿಂದಷ್ಟೇ ನೀರಿನ ಮಟ್ಟ ಕಡಿಮೆ ಇತ್ತು, ಆದರೆ ನಿನ್ನೆಯಿಂದ ಸತತವಾಗಿ ಏನು ನೀರಿನ ಮಟ್ಟ ಏರಿಕೆ ಆಗುತ್ತಿರುವ ಕಾರಣ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅದರ ಜೊತೆಗೆ ಏನು ದೂದಗಂಗಾ ನದಿಯೂ ಕೂಡ 32,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಅಲ್ಲೂ ಕೂಡ ನದಿ ತೀರದ ಗ್ರಾಮಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಏನು NDRF ತಂಡಗಳ ನಿಯೋಜನೆ ಆಗಿರ್ಬೋದು, SDRF ತಂಡಗಳ ನಿಯೋಜನೆ ಮಾಡುವಂಥ ಕೆಲಸವನ್ನು ಬೆಳಗಾವಿ ಜಿಲ್ಲಾಡಳಿತ ಮಾಡಿರುವಂಥದ್ದು. ಪ್ರಮುಖವಾಗಿ ನದಿ ತೀರದ ಜನರಿದ್ದಾರೆ, ಆ ಜನರನ್ನು ಏನು ಈಗಾಗಲೇ ಇನ್ನೂ ಹೆಚ್ಚಿನ ಪ್ರಮಾಣ ನೀರು ಬಂದರೆ ನೀವು ಸ್ಥಳಾಂತರ ಆಗಬೇಕು ಅನ್ನೋ ಮನವಿಯನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಹೀಗಾಗಿ ಕ್ಷಣಕ್ಕೂ ನೀರಿನ ಮಟ್ಟದಲ್ಲಿ ಹೆಚ್ಚಾಗುತ್ತಿರುವ ಕಾರಣ ಒಂದು ರೀತಿಯಾದಂಥ ಆತಂಕದ ವಾತಾವರಣ ನದಿ ತೀರದಲ್ಲಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಏನು ಕೃಷ್ಣಾ ಜಲಾನಯನ ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಜುಲೈ 27ರವರೆಗೆ ಅಂದರೆ 4 ದಿನಗಳ ಕಾಲ ರೆಡ್ ಅಲರ್ಟ್ ಇದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇರುವ ಕಾರಣ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿದು ಬರೋ ಸಾಧ್ಯತೆ ಇದೆ. ಈಗಾಗಲೇ 1,70,000 ಕ್ಯೂಸೆಕ್ಗಳಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಈ ಪ್ರಮಾಣ ಇನ್ನೂ ಹೆಚ್ಚಿಗೆ ಆದರೆ ಈ ಭಾಗದಲ್ಲಿ ಪ್ರವಾಹದ ಒಂದು ರೀತಿಯಾದಂಥ ಕರಿಛಾಯೆ ಆವರಿಸುತ್ತೆ. ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಆ ಭಾಗದಿಂದ ಹರಿದು ಬರುವ ಸಾಧ್ಯತೆ ಇದೆ. ಹೀಗಾಗಿ ಕ್ಷಣಕ್ಕೂ ನದಿ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ತಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ TV, ಚಿಕ್ಕೋಡಿ.